ಈ ಒಂದು ವಾರದಲ್ಲಿ ನಾನು ಯಾಕೆ ಬ್ಲಾಗ್ ಮಾಡಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅವನು ಬೆಳ್ಗವನಲ್ಲ, ಅದಕ್ಕೆ ಅವನು ಭ್ರಮೆ, ಇವ್ನು ನಮ್ಮವನೇ ಅಲ್ಲ ಅಂತ ತಿಳ್ಕೊಂಬಿಟ್ಟವನ ಅವನು. ಕೆಟ್ಮುತಿ ನೋಡ್ದಾ? ಕೋಪ. ನ್ಯೂ ಇಯರ್ ಸ್ಪೆಷಲ್ಗೆ ನಮ್ಮ ಮತ್ತೆ ಸ್ವೀಟ್ ಮಾಡ್ಕೊಂಡು ನೋಡು ಹೆಂಗೆ ಸೆಕ್ಸಿ ಬಾಯ್. ಅವ್ರು ತಿನ್ನೋದು ಹೆಚ್ಚ, ನಮ್ ಬೇಡ್ಕೊಳ್ಳೋದು ಹೆಚ್ಚ. ಅವ್ರು ತಿನ್ನೋದೇ ಹೆಚ್ಚು, ಪೌಷ್ಟಿಕಾಂಶ ಬೇಕು ದೇಹಕ್ಕೆ. ತಿನ್ಲಿ, ಆ ಫೀಲೇ ಬರಬಾರ್ದು ಅಂತ ನೋಡಿದ್ರು ಮನಸ್ಸು ಗಟ್ಟಿ ಮಾಡ್ಕೊಂಡು ಜಾಲಿ ಮಾಡ್ತೀನಿ. ಅತಿಥಿಗಳು ಅನ್ಬೇಕು, ಅಪರಿಚಿತರು ಅನ್ಬೇಕು ಬಂದಿದ್ದಾರೆ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನಂದಂತೂ ನ್ಯೂ ಇಯರ್ ನೈಟ್ ಆಗಲಿ ಡೇ ಆಗಲಿ ಫುಲ್ ಒಂಥರ ಹೆಕ್ಟಿಕ್ ಆಗಿತ್ತು. ಅದು ಯಾಕೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ಈ ವ್ಲಾಗ್ನ ನಾನು ಶೂಟ್ ಮಾಡ್ತಿರೋದು ಆ್ಯಂಡ್ ಅಪ್ಲೋಡ್ ಮಾಡ್ತಿರೋದು ಕೂಡ. ಈ 2 ವೀಕ್ಸ್ ಗ್ಯಾಪಲ್ಲಿ ನಾನು ಏನು ಮಾಡಿದೆ, ಏನೇನೆಲ್ಲ ಆಯಿತು, ಯಾಕೆ ನಾನು ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ, ಅದೆಲ್ಲನೂ ಈ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ಇವಾಗ ಎಲ್ಲದಕ್ಕೂ ಮುಂಚೆ ನಾನು ಕಾಲೇಜ್ಗೆ ಹೋಗಬೇಕು. ಐ ಆಮ್ ಸಾರಿ. ಕಾಲೇಜಲ್ಲಿ ಒಂದು ಅಡ್ಮಿಷನ್ ರಿಲೇಟೆಡ್ ಫಾರ್ಮ್ ನಾನು ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಕಾಲೇಜ್ಗೆ ಹೋಗಬೇಕು. ನನ್ನ ನ್ಯೂ ಇಯರ್ ನೀವು ಯಾರೂ ಕೇಳೋಂಗೆ ಬೇಡ, ನಾನು ಇನ್ನೂ ಸೆಲೆಬ್ರೇಷನ್ ಮಾಡಿಲ್ಲ. 11 o'clock ಅಷ್ಟಲ್ಲೆಲ್ಲ ಸ್ಲೀಪ್. ಯಾಕಂದರೆ ನೆಕ್ಸ್ಟ್ ಡೇ ಇನ್ನೊಂದು ಅರ್ಜೆಂಟ್ ಕೆಲಸ ಇತ್ತು, ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನನಗೆ ಕಾಲೇಜಲ್ಲಿ ಏನು ಹೆಚ್ಚಿಗೆ ಕೆಲಸ ಇರಲಿಲ್ಲ. ಹೋದೆ ಆಫ್ಟರ್ನೂನ್ ಟೈಮಲ್ಲಿ ಆ್ಯಂಡ್ ಈ ಫಾರಮ್ ಕೊಡೋಕ್ಕೆ ಒಬ್ಬರು ಲಂಚ್ ಬ್ರೇಕಿಗೆ ಹೋಗಿದ್ರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಅವ್ರು ಬಂದ ಮೇಲೆ ಈ ಫಾರ್ಮ್ನ ಕೊಟ್ಟು ಮತ್ತೆ ಅಲ್ಲಿಂದ ರಿಟರ್ನ್ ಮನೆಗೆ ಹೊರಟೆ. ಪ್ಲಸ್ ಫೈನಲಿ ನಾನು ಕಾಲೇಜಿಂದ ವಾಪಸ್ ಮನೆಗೆ ಬಂದೆ. ಈ ಒಂದು ವಾರದಲ್ಲಿ ನಾನು ಯಾಕೆ ಬ್ಲಾಗ್ ಮಾಡಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದೇನೆಂದರೆ, ಈ ಒಂದು ವಾರ ಕಂಪ್ಲೀಟಾಗಿ ನನಗೆ ಕಾಲೇಜಲ್ಲಿ ಇಂಟರ್ನಲ್ಸ್ ಇತ್ತು. ಆ ಇಂಟರ್ನಲ್ಸ್ ಪ್ರಿಪ್ರೇಷನ್ ನಾನು ಹೇಗೆ ಮಾಡಿದ್ದೀನಿ ಅದು ತೋರಿಸ್ತೀನಿ ರೀ. ಸೊ ಇಷ್ಟು ನೋಟ್ಸ್ ಎಲ್ಲ ಒಂದೊಂದು ಸಬ್ಜೆಕ್ಟ್. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಇಷ್ಟು ನನ್ನ ನೋಟ್ಸ್ ಪ್ರಿಪರೇಷನ್. ಅಲ್ಲ, ಇದು ಬೇರೆ ಬೇರೆ ಸಬ್ಜೆಕ್ಟ್, ಇದಿಷ್ಟು ಬೇರೆ ಸಬ್ಜೆಕ್ಟ್. ಪ್ಲಸ್ ಈ ಡ್ರಾಯಿಂಗ್ ಬುಕ್ಕು. ಈ ಡ್ರಾಯಿಂಗ್ ಬುಕ್ ನಾನು ಯಾಕೆ ತೊಗೊಂಡೆ ಅಂದರೆ, ನಾನು ಆ್ಯಕ್ಚುಲಿ ಇವತ್ತು ಇಂಟರ್ನಲ್ಸ್ಗೆ ಅಂತ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ನನ್ನ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು. ನನ್ನ ತಮ್ಮ ಹಿಂದೆಗಡೆ ಸೌಂಡ್ ಮಾಡ್ತಾನೆ, ಜಸ್ಟ್ ತಲೆಯಿಂದ ತೆಗ್ದಾಕ್ಬಿಡಿ. ಈ ಪಾಪು ಬಂದಿತ್ತು. ಆ ಪಾಪು ಜೊತೆ ಆಟ ಆಡೋದಕ್ಕೆ ಅಂತ ಆ ಪಾಪು ನನ್ನ ಜೊತೆಗೆ ಇತ್ತು. ಸೊ ನನಗೆ ಈ ಕಡೆ ಓದೋದಕ್ಕಾಗಲ್ಲ. ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಅವಳಿಗೊಂದು ಡ್ರಾಯಿಂಗ್ ಬುಕ್ ಕೊಟ್ಟು ನಾನೊಂದು ಡ್ರಾಯಿಂಗ್ ಬುಕ್ ತೊಗೊಂಡು ಅಪರೂಪಕ್ಕೆ ಒಂದಿನ ನಾನು ಕಲರಿಂಗ್ ಟ್ಯಾಲೆಂಟ್ ತೋರಿಸ್ದೆ ಅವಳಿಗೆ. ತೋರಿಸ್ತೀನಿ. ಹಾಂ, ಇದು ಒಂದೇ ಪೇಜ್ ಮಾಡಿದ್ದು. ಮತ್ತೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಇರೋದ್ರಿಂದ ಮತ್ತೆ ಮುಟ್ಟೋದಕ್ಕೆ ಹೋಗಲಿಲ್ಲ. ಇದ್ರ ಮಧ್ಯೆ ಹೊಸ ವರ್ಷದ ಪ್ರಯುಕ್ತ ನಮ್ಮ ಮನೆಗೆ ಹೇಳ್ದೆ ಕೇಳದೆ ಇಬ್ಬರು ಅತಿಥಿಗಳು ಅನ್ಬೇಕು, ಅಪರಿಚಿತರು ಅನ್ಬೇಕು ಬಂದಿದ್ದಾರೆ. ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ, ಲಾಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ ನೆನ್ನೆ ಬಂದ ಮೇಲೆ ನಮ್ಮಮ್ಮ ಹೇಳಿದ್ರು ನಮ್ಮ ಮನೆಗೆ ಈ ಥರ ಇಬ್ಬರು ಬಂದಿದ್ದಾರೆ ಅಂತ. ಅವ್ರು ಯಾರಂತ ತೋರಿಸ್ತೀನಿ. ಸೊ ಇವ್ರನ್ನ ಯಾರು ನನ್ನ ಮನೆಯಿಂದ ಬಂದು, ನಮ್ಮ ಮನೆ ಹಿಂದೆಗಡೆ ಸ್ವಲ್ಪ ಖಾಲಿ ಜಾಗ ಇದೆ, ಮರ ಗಿಡ ಆ ಥರ ಎಲ್ಲ ಇದೆ. ಸೊ ಅಲ್ಲಿ ಯಾರೋ ತಂದು 2 ಮರಿಗಳನ್ನ ಬಿಟ್ಬಿಟ್ಟಿದ್ದಾರೆ. ಅದು ನಮಗೆ ಮೊನ್ನೆಯಿಂದನೂ ಸೌಂಡ್ ಬರ್ತಿತ್ತು. ಏನೋ ಸೌಂಡು, ಏನೋ ಕಿಯಾ ಪಿಯಾ ಅಂತ ಸೌಂಡ್ ಬರ್ತಿದೆಯಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ. ಇವರು ನಮ್ಮ ಮನೇಲಿ ಒಂದಿದೆಯಲ್ಲ, ಸೊ ಅದ್ರ ಸ್ಮೆಲ್ ಹಿಡ್ಕೊಂಡು ನಮ್ಮ ಮನೆಗೆ ಬಂತೋ ಇಲ್ವೋ ನಮಗೆ ಗೊತ್ತಿಲ್ಲ. ನಿನ್ನೆ ನಮ್ಮಮ್ಮ ಅಡುಗೆ ಮಾಡಬೇಕಾದ್ರೆ ಬಾಲ್ಕನಿಯಲ್ಲಿ ಬಡ್ಕೊತಿದ್ರಂತೆ. ಬಾಲ್ಕನಿಯಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ ಇಬ್ಬರು ಸಿಬ್ಲಿಂಗ್ಸ್ ಯಾರೋ ಅವ್ರು ಸ್ವಲ್ಪ ದೊಡ್ಡವರಾಗೋವರೆಗೂ ಸಾಕಿ ತಂದು ಬಿಟ್ಟಿದ್ದಾರೆ. ಸೊ ಅದು ನಮ್ಮ ಮನೆಗೆ ಹುಡ್ಕೊಂಬಂದಿದ್ದು. ಈಗ ಅದೇನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಬಂದಮೇಲೆ ನಮಗೊಂಥರ ರಿಗ್ರೆಟ್. ಈಗ ಬಂದಮೇಲೆ ನಾವು ಸಾಕಬೇಕು. ಸಾಕಿಲ್ಲ ಅಂದರೆ ನಮಗೆ ಸಾಕೋಕ್ಕಾಗಲ್ಲ, ಯಾಕಂದರೆ ನಮ್ಮಲ್ಲಿ ಆಲ್ರೆಡಿ ಒಂದಿದೆ. ಸೊ ನಾವು ಯಾರಿಗಾದ್ರೂ ಕೊಡೋಣ ಅಂತ ಹುಡುಕ್ತಾ ಇದ್ದೀವಿ. ಯಾರಾದರೂ ಸಿಕ್ಕಿದ್ರೆ 2 ಮರಿಗಳನ್ನ ಯಾರಿಗಾದ್ರೂ ನಾವೇ ಕೊಡಬೇಕು. ಅದನ್ನ ನಾವಂತೂ ಮನೇಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ಒಂದಿದೆ. ಪ್ಲಸ್ ನಾವು ಅದಕ್ಕೆಲ್ಲ ಪರ್ಮಿಷನ್ ತಗೋಬೇಕಾಗುತ್ತೆ. 3-4 ಪ್ರಾಣಿ ಸಾಕ್ತೀವಿ ಅಂದರೆ ಓನರ್ ಜೊತೆಯಿಂದ. ಸೊ ಅದೆಲ್ಲ ಬೇಡ ಅಂತೇಳಿ ನಾವು ಹುಡುಕ್ತಾ ಇದ್ದೀವಿ ಯಾರಿಗಾದ್ರೂ ಕೊಡೋಣ ಅಂತೇಳಿ. ಸೊ ನೀವು ಯಾರಾದರೂ ತೊಗೊಳ್ಳೋರಿದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಗೆ ಇಷ್ಟ ಆದರೆ ಆ ಮರಿನ ನಾನು ಬೇಕಾದರೆ ನಿಮಗೆ ಕೊಡ್ತೀನಿ. ಸೊ ಇಲ್ಲಿಗೆ ನನ್ನ ನ್ಯೂ ಇಯರಲ್ಲಿ ನಾನು ಯಾಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ, ನನ್ನ ನ್ಯೂ ಇಯರ್ ಕತೆ ಏನಿತ್ತು ಅಂತ ನಿಮ್ಗೆ ಗೊತ್ತಾಯಿತು. ಬಟ್ ನಮ್ಮ ಮತ್ತೆ ಏನೋ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾನು ಟೆಸ್ಟ್ ಬರೀ ತರಬೇಕಾದ್ರೆ ಫೋನ್ ಹಾಕಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿದರು. ಸೊ
ನೀವು ಅವ್ರು ನ್ಯೂ ಇಯರ್ ಹೋಗಿ ಕೇಳಬೇಕು, ಯಾಕಂದ್ರೆ ನಾನು ಫ್ರೀ ಆಗಿರೋದೇ ಇವಾಗ, ವ್ಲಾಗ್ ಮಾಡ್ತಿರೋದೇ ಇವಾಗ. ಮತ್ತೆ ಏನು ಮಾಡ್ತಾವ ಅವ್ರಿಗೆ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ನಮ್ಮ ಮನೆಗೆ ಏನೋ ಪಾರ್ಸಲ್ ಬಂದಿತ್ತು, ಅದು ಬರ್ತಿದೆ ಅಂತ ಮೆಸೇಜ್ ಮಾಡಿದ್ದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅದು ಬಂದು ಈಸ್ಕೊಂಡು ವಾಪಸ್ ಮನೆಗೆ ಬಂದಿರೋದು. ಹೆಂಗಿತ್ತು ನ್ಯೂ ಇಯರ್? ಹೆಂಗಿತ್ತು ನ್ಯೂ ಇಯರ್? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತಾ? ನಮ್ಮ ಮನೆಗೆ ಪಿಳ್ಳೆಗಳು ಬಂದಿದ್ರಪ್ಪ, ಮತ್ತೆ ತಿರ್ಗಾ ಬಂದಿದ್ರು. ಏನು ಮಾಡ್ತಿದ್ರಪ್ಪ? ಬಡ್ಕೊಂಡ್ರು, ಹಾಲಾಗ್ತೆ. ನಾ ಅದಕ್ಕೆ ಹೇಳಿದ್ದೀನಿ, ಕಮೆಂಟಲ್ಲಿ ಯಾರಾದರೂ ತಗೊಳ್ಳೋರಿದ್ರೆ ತಿಳಿಸಿ, ನಿಮಗೆ ಕೊಡ್ತೀನಿ. ಯಾರಾದ್ರೂ ಪಾಪ ಸಾಕೋರಿದ್ರೆ ಸಾಕಿ, ಪಾಪ ಬೀದಿಗೆ ಬಿಡಕ್ಕೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಬೀದಿಲೇ ಇದ್ದಾವೆ. ಸೈಕ್ ಟಿವಿ ನೋಡ್ಕೊಂಡು ಚಿಲ್ಲು. ಹೊಸ ವರ್ಷದ ದಿನ ಅಲ್ಲ ಇದು, ಮಾರನೇ ದಿನ. ಮಾರನೇ ದಿನ. ಹೇಳು, ಯಾರಾದ್ರೂ ಸಾಕೋರಿದ್ರೆ ಖಂಡಿತ ಕೇಳಿ ಹಿಡ್ಕೊಡ್ತೀವಿ. ಇದು ಹೊಟ್ಟೆ ಎಲ್ಲ ಉರಿತದೆ ನಮಗೆ. ಪ್ರಾಣಿಗಳು ಬೀದಿಲಿ ಅದು ಹುಡುಕಿ ನಮ್ಮ ಹತ್ರಕ್ಕೆ ಬರ್ತವೆ, ನಮ್ಮನೆ ಹತ್ರನೇ ಬರ್ತವೆ. ನಮ್ಗೆ ನೋಡಿ ಅದನ್ನು ಸಹಿಸ್ಕೊಳಕ್ಕೆ ಆಗಲ್ಲ. ನಾವೇ ಸಾಕೊಳ್ಳೋಣ ಅಂದರೆ ಆಲ್ರೆಡಿ ಐತೆ, ಅದರಲ್ಲಿ 2-3 ಸಾಕ್ಬಿಟ್ರಂತೂ ಮಕ್ಕನೇ ತೋರಿಸ್ತೆ. ಚುಬಿ ತೋರ್ಸಲ್ಲ ಅವಳು. ಚುಬಿಮಾ ತೋರ್ಸಲ್ಲ, ನೀನ್ ಕೂಗ್ಬಿಟ್ಟಲ್ಲ ತೋರ್ಸಲ್ಲ. ನಿನ್ ಟ್ಯಾಲೆಂಟ್ ತೋರ್ಸು. ಇಲ್ಲ, ಅವಳಿಗೆ ಇವಾಗ ತಿರುಗಿ ನೋಡ್ಬೇಕು ಅಂತ ಏನೋ ಅವಳು ಹೊಟ್ಟೆ ತುಂಬ ತಿರುಗಿ ನೋಡಲ್ಲ. ಮನ ಮರಿದಿಲ್ಲ ಅಂತ ಹೇಳಿ ಡೈರೆಕ್ಟ್. ನಿಮ್ಮೋನು ಭಾರಿ ಮನ ಮರಿದೆ ಇಟ್ಬಿಡ ಮಡಿಕೊಂಡವನು ಅವನು. ನಮ್ಮ ಮನೆಯವ್ನ ಏನ್ ಅನ್ಕೊಂಡಿದ್ಯಾ, ಅವನು ಪಾಪ 2 ಮಕ್ಳು ಬಂದಿರೋದಕ್ಕೆ ಅದ್ರಲ್ಲಿ ಒಂದು ಕರಿಬೇಕೈತೆ. ರಾಜಾತಿ ರಾಜ, ರಾಜ ಮಹಾರಾಜ, ರಾಜ ಗಂಭೀರ, ಅದ್ರಲ್ಲಿ ಗೋಪರ ಅಂತ ಹೇಳ್ಬೇಕಾ? ಅದ್ರಲ್ಲಿ ಒಂದ್ ಕರಿ ಬೆಕ್ಕೈತೆ. ಅದೊಂದ್ ಜೀವನದಲ್ಲೂ ಫಸ್ಟ್ ಕರಿ ಬೆಕ್ಕನ್ಸುತ್ತೆ ನೋಡಿರೋದು. ಅದನ್ನ ನೋಡ್ಬಿಟ್ಟು ಎದರ್ಕೊಂಡ್ ಮನೆಗೆ ಗೊತ್ತಾಯಿಲ್ಲ. ನಾವನ್ ಬೆಳ್ಗವನಲ್ಲ, ಅದಕ್ಕೆ ಅವನು ಭ್ರಮೆ, ಇವ್ನು ನಮ್ಮೋನೇ ಅಲ್ಲ ಅಂತ ತಿಳ್ಕೊಂಬಿಟ್ಟವನ ಅವನು. ಆಚೆ ಹೋಗ್ಬಿಡ್ತಾನೆ, ಅದು ಬೆಕ್ಕು ಸುಮ್ನೆ ಮಲಗಿರುತ್ತೆ. ಅದನ್ನ ನೋಡಿ ಎದುರ್ಕೊಂಡು ಅಮ್ಮ ಯಾರೋ ಬಂದ್ಬಿಟ್ಟವನೆ ಅಂತ. ಅಮ್ಮ ನಾನು ಒಬ್ನೇ ಅದೇ ಹೇಳಿ, ಇವ ರಾಜನ್ ತರ ಇದ್ದೆ, ಇವ್ರಿಬ್ರು ಯಾರೋ ಬಂದ್ಬಿಟ್ಟವ್ರಲ್ಲ ಅನ್ನೋ ತರ ಏನ್ ಅವ್ರಿಬ್ರು ಏನು ಅವನಿಗೆ ಪ್ರಾಬ್ಲಮ್ ಮಾಡ್ತಿಲ್ಲ. ಆ ಕರಿ ಬೇಕು ಮತ್ತೆ ಇನ್ನೊಂದ್ ಬೇಕು ಒಟ್ಟಿಗೆ ಇರ್ತಾರೆ ಇದ್ರೆ, ಅದಕ್ಕೆ ಅದೇ ದಿಕ್ಕಲ್ವಾ, ಬೇರೆ ಯಾರು ಈ ಜಾಗನೇ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ. ಆ ಕರಿ ಬೇಕು ನೋಡಿ ಇವನಿಗೆ ಭಯ. ಏನಕ್ಕೆ ಭಯ ಅಂದ್ರೆ ಅಷ್ಟೇ ಲೆಕ್ಕ ಹಾಕೋ ಮೀಟ್ರ್ ಇಲ್ಲ ಅವನಿಗೆ. ನಮ್ ಮೀಟ್ರ್ ಇಲ್ದೆ ಇದ್ರು ಮೀಟ್ರ್ ಕೆಟ್ಮುತಿನ ಸುಮ್ನಿದಳ ಮೇಲೆ ಅವತ್ತು ಅವ್ರ ಬೆಕ್ಕೆ ಎಸ್ಬಿಟ್ಟಿಲ್ಲ, ಎಲ್ಲಾ ರಕ್ತ ಬರಂಗ್ ಪರ್ಚಾಕ್ಬಿಟ್ಟಿದ್ಲು. ಅವಳಿಗೆ ನಿದ್ಗಣ್ಣಲ್ಲಿ ಮಲ್ಗಿಸ್ಕೊ ಅಂದಲ್ಲ, ಗಾಬರಿ ಬಿದ್ಬಿಟ್ಲು. ನಾನ್ ಕೇಳಿರ್ಲಿಲ್ಲ, ನಾನ್ ಮಲ್ಗಿಸ್ದೆ. ಮಲ್ಸ್ಕೊ ಮಗು ಮಲಗ್ಬಿಟ್ಟಿದೆ ನನ್ ತೊಡೆ ಮೇಲೆ ಅಂದ್ಬಿಟ್ಟು ನನ್ ತೊಡೆ ಇಕ್ಕೂ ಇಲ್ಲ, ಆಲೆ ಹಿಂಗ ಅಂದ್ಬಿಟ್ಟು ಹೊಂಟೋದ್ಲು. ಕೆರೆಸ್ಕೊಂಡ ಹೋಗ್ಲಿ, ನಿನ್ ಮೇಲೆ ದ್ವೇಷ ಇತ್ತು ಅನ್ಸುತ್ತೆ, ಯಾವಾಗ್ಲೂ ಬೈತಿದ್ದಲ್ಲ ಅವಳನ್ನ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ನೋಡ್ದಾ ಏನು ಈಕ್ಯಾವ ಸರಿಯಾಗಿ ನೋಡ್ದಾ ಹೆಂಗ್ ಕೆಣಕ್ತೆ ಅವಳ. ನೀನ್ ಅವಳ ಪಾಪ ಸುಮ್ಮ ಅಂತಿದ್ಲು, ಬಾಯಿ ಯಾ ಅಂತ ಬಿಟ್ಬಿಟ್ಲು. ಬಾ ಮೈಷ, ಮಕ್ಳು ನೋಡ್ಕೊಂಡ್ ಬರುವಂತೆ. ನೀನ್ ಬರತ್ತೆ? ಖಂಡಿತ ಬರಲ್ಲ. ಅವ್ರನ್ನ ಬಂದ್ಬಿಟ್ರೆ ನಾನು ಕರ್ಕೊಂಬರ್ಬೇಕು ಅಂತ ಆಸೆ ಆಗುತ್ತೆ. ಯಾಕಮ್ಮ ಬೇಕು, ನನ್ಗಿರೋದು ಒಂದು ತೊಳೆದ್ರೆ ಸಾಕಾಗಲ್ಲ, ನೀನು ಎಲ್ಲಾರನ್ನೂ ತೊಳ್ಕೊಂಡ್ ಕುತ್ಕೊಳಕ್ ನನ್ನ ಕೈಲಿ ಆಗಲ್ಲ. ನಾವು ಅತ್ತೆಗೆ ಪೀಚಿಗೆ ಎತ್ತಿದ್ದೆ ಹಂಗಿದೆ. ಸಾಕಮ್ಮ, ಒಂದು 20 ಜನಕ್ಕೆ ಬಾಣಿತನ ಮಾಡಿ 20 ಮೊಮ್ಮಕ್ಕಳನ್ನು ಅವ್ರಿಗೆ ಇವ್ರಿಗೆ ಸಾಕಿಸಿ ಸಾಕಾಗ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ನಾನು ಬಂದು ನೋಡ್ಬಿಟ್ರೆ ಅಯ್ಯೋ ಪಾಪ ಹೋಗ್ಲಿ ಬಿಡು, ಬರ್ತಾ ಇಲ್ಲ. ನ್ಯೂ ಇಯರ್ ಸ್ಪೆಷಲ್ಗೆ ನಮ್ಮ ಮತ್ತೆ ಸ್ವೀಟ್ ಮಾಡ್ಕೊಂಡು ಓ ಹೋಗಿಲ್ಲ, ಯಾರು ಮಾಡ್ತಾರೆ? ನೆನ್ನೆ ಬರ್ಬೇಕಾಯ್ತು, ಪಾಯಸ ಮಾಡಿದ್ದೆ, ಇವಾಗ ಮಾಡಲ್ಲ. ನಂಗೆ ಟೇಸ್ಟ್ ಇತ್ತು. ಇವಾಗ ನೆನ್ನೆ ಪಾಯಸ ಐತೆ, ಕೊಡ್ಲಾ ಕುಡಿತೀಯಾ? ಒಂದ್ ಒಳೊಳಗೆ ನಗ್ತಾವನಲ್ಲಿ ಅದೇ ಸ್ವೀಟ್ ಖಂಡಿತ ಮಾಡಲ್ವೇ? ನಾನಂತೂ ಮಾಡೋದೇ ಇಲ್ಲ. ತಿನ್ನ ನಾ ಹೋಗೋಣ ಆಚೆ ಎಲ್ಲ ಅಂದ್ರೆ ಹೋಗ್ಬತ್ತೀನಿ. ನಂಗೆ ಹೋಮ್ ಮೇಡ್ ಹೈಜಿನಿಕ್ ಬೇಕು. ಹೈಜಿನಿಕ್ ಎಲ್ಲ ನಮ್ಮ ಕೈಲಿ ಇವಾಗ ಮಾಡೋಕ್ಕಾಗಲ್ಲ. ಮಿಸ್ ಮಾಲಾ, ಮಿಸಸ್ ಮಾಲಾ, ಸ್ವೀಟ್ ಎಲ್ಲ ನೋ ಪ್ಲೀಸ್ ಪ್ಲೀಸ್. ಏನು ಹೇಳ್ದಕ್ಕೆ ಬೇರೆ ಏನಾರ ಇದ್ರೆ ಹೇಳು, ಮಾಡೋಣ. ಸ್ವೀಟು ಅಡಿಗೆ ಮುಂದೆ ನಿಂತ್ಕೊ ಅಂದ್ರೆಲ್ಲ ಆಗಲ್ಲ. ಅವಳು ನಿನ್ನೆ ಗುರಾಯಿಸ್ತಾವಳೆ. ಯಾರು? ಚೂಬಿ. ಒಂದು 7 ಕೊಟ್ಟೆ ಚೂಬಿಗೆ, ಬುಸ್ ಅನ್ಬಿಟ್ಲು. ಹೇಳಾಗ್ತದೆ ಸ್ವೀಟ್ ಮಾಡಕ್ಕೆ. ಏ ಹೋಗಲ್ಲ, ನಂಗೆ ಕೈಲಿ ಮಾಡಕ್ಕಲ್ಲ. ಇಲ್ಲ ಮಕ್ಳು ನೋಡ್ಬಾ. ಮಕ್ಕಳು ನೋಡಿದ್ರೆ ನಾನೇನ್ ಕರ್ಕೊಂಬರಲ್ಲ, ಫಿಕ್ಸ್ ಆಗಿ ಹೋಗಿದ್ದೀನಿ ಬಿಡು. ಬಾ ಮತ್ತೆ ಕಾಲು ಮೆಟ್ಲ ತಕಾಲ ಕರಿಯಾನ
ಮೆಟ್ಲೆತ್ತಕ್ಕಾಗಲ್ಲ. ಚುಬಿ ಹ್ಯಾಪಿ ನ್ಯೂ ಇಯರ್. ಹೆಂಗಿತ್ತು ಚುಬಿ ನ್ಯೂ ಇಯರ್? ಚುಬಿ ಹೆಂಗ್ ಹುರ್ಕೊಂಡಾಳೆ ಅಂದ್ರೆ ಅಳುಪ್ ನೋಡತ್ತೆ ಅಲ್ಲಿ ಹುರ್ಕೊಂಡು ಸಾಯ್ತೇನೆ. ಇವ್ರ ಮನೇಲಿ ನನಗೂ ಒಳಗೂ ಒಂದಲ್ಲ ಎರಡಲ್ಲ ಯಾವಾಗೂ ಜಗಳ ನೋಡ್ತಾಳೆ. ಬರುತ್ತೆ ಏಯ್ ಹೋಗಿಲೇ. ನೋ ಮಿಸ್ ಮಾಲಾ ಡೂ ಇಟ್. ಮಿಸಸ್ ಮಾಲಾ ಬರಕ್ಕಾಗಲ್ಲ. ಬೇಡ, ಸ್ವೀಟ್ ಮಾಡ್ರಿ. ಏನ್ ಬೇಕು ಹೇಳಿ ಸಾಮಗ್ರಿಗಳು. ಯಾವಾಗೂನು ಹಿಂಗೆ ಕಣಪ್ಪ, ನಾವು ವ್ಲಾಗ್ ಮಾಡೋ ಟೈಮ್ಗೆ ಬಡ 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 ಅಂತಾನೆ. ಕೇಳಿಸಿರಲ್ಲ ತಗೊಳ್ಳೆ. ನೀನ್ ಸರಿಗಿದೀನಿ ನೀನುವೆ. ಒಂದ್ಸರಿ ಹೇಳ ಅವ್ನಿಗೆ ವ್ಲಾಗ್ಸಲ್ಲಿ ಸೌಂಡ್ ಮಾಡಬೇಡ ಅಂತ. ನಮ್ಮನೇಲಿ ಒಂದು ಇಲ್ಲೊಂದು. ಕಾಲೇಜೆಲ್ಲ ಮುಗಿತಾ? ಓ ಕಾಲೇಜೇ ಮುಗ್ದಿಲ್ಲ, ನನ್ನ ಟೆಸ್ಟ್ ಮುಗೀತು, ಸ್ವಲ್ಪ ಫ್ರೀ ಆಗಿದ್ದೀನಿ. ಇವತ್ತೊಂದು ಕಾಲೇಜ್ ಮುಗೀತಾ ಅಂತ? ಕಾಲೇಜ್ ಮುಗಿಯಕ್ಕಿನ್ನ 2 ವರ್ಷ ಬೇಕು. ಇವತ್ತೊಂದು ಕಾಲೇಜ್ ಮುಗೀತಾ? ಮುಗೀತು. ನಮ್ಮತ್ತೆ ಈಗ ಇವೆಲ್ಲ ಯಾವಾಗ ಯೂಟ್ಯೂಬಲ್ಲಿ ಡ್ಯಾನ್ಸ್ ಹಾಕ್ತಾರೆ, ಹಾಡು ಹಾಕೊಂಡು ಡ್ಯಾನ್ಸ್ ಆಡ್ತಾರೆ. ಅವಾಗೆ ಒಂದು ಸ್ಟೆಪ್ ಹಾಕಿದ್ರು, ಶೂಟ್ ಮಾಡೋ ಅಷ್ಟಲ್ಲಿ ಹುಷಾರಾಗೋದ್ರು. ಹೇಳ್ತಾರ ಹೆಸರು ಚಂದನದ ಗೊಂಬೆ. ಇದನ್ನೆಲ್ಲ ನೋಡಿ ನೋಡಿ ತುಂಬಾ ಹತ್ಬಿಟ್ಟಿದೀನಿ. ಯಾವಾಗ ಒಂದು ಸ್ಟೆಪ್ ಮಾಡ್ತಾರ ಅದ್ ಮಾಡಿ ತುಂಬಾ ಅಳಬಾರ್ದು ಅಂತ ಜಾಲಿಯಾಗಿರೋದ. ಏನಂತಾರೆ ಹೇಳ? ಈಗ ಅಳಬಾರ್ದು ಅಂದ್ಬಿಟ್ಟು ಯಾಕೆ ಅಳ್ಬೇಕು? ಯಾವಾಗ ಅವರು ನೋಡಕ್ಕೆ ಫಿಲಮ್ ಚೆನ್ನಾಗಿದೆ, ಎಲ್ಲ ಐತೆ, ಅದನ್ನ ನೋಡಿದ್ರೆ ಸಾಕು ನಮ್ಗೆ ನಾವೇ ಅನುಭವಿಸ್ತಾ ಇದೀವೇನೋ ಅನ್ನೋ ಫೀಲ್ ಬರುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಇವಾಗ ಅತ್ತಿ 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 ಆ ಫೀಲೇ ಬರಬಾರ್ದು ಅಂತ ನೋಡಿದ್ರೂ ಮನಸ್ಸು ಗಟ್ಟಿ ಮಾಡ್ಕೊಂಡು ಜಾಲಿ ಮಾಡ್ತೀನಿ. ನಮ್ಮ ಎನಿ ಟೈಮ್ ಡೆಲಿವರಿ ಪರವಾಗಿಲ್ಲ ಬಿಡ್ರಾಕಿ. ಫ್ಯಾನ್ಸ್ ನೀನೇ ಹೇಳ್ತೀಯಲ್ಲ, ನಾನು ಆಚೆ ಹೋದ್ರೆ ಬಿದೋಗ್ತಾರೆ ಫ್ಯಾನ್ಸ್ ಅಂತ. ಅಲ್ಲ, ನೀನು ಮಾಡಿದ್ರಲ್ಲಮ್ಮ ತಿಂಡಿ, ಸ್ವೀಟ್ ಮಾಡು ಅಂದ್ರೆ ಹತ್ಬಿಟ್ಟಲ್ಲ ಸ್ವೀಟು. ರೈಸ್ ನಾನು ನಮ್ಮ ಮತ್ತೆ ಆಚೆ ಹೋಗಿ ಸ್ವೀಟ್ ತಗೊಂಡು ಹಂಗೆ ಇದು ಮಾಡೋಣ, ಏನು ಆ 2 ಬೆಕ್ಕಿನ ಮರಿಗೆ ಒಂದು ಲೊಕೇಶನ್ ನೋಡ್ಕೊಂಬರೋಣ ಅಂತೇಳಿ ಒಂದು ಕೋಳಿ ಅಂಗಡಿಗೆ ಹೋಗಿ ಹಿಂಗೊಂದು ಫೋಟೋ ತರಿಸಿ, ಇವರೇ ನಮ್ಮ ಕಡೆ ಇರೋ ಗಂಡುಗಳು ಬೇಕಾ ನಿನ್ಗೆ ಅಂತೇಳಿ ಅವರು ಹೇಳಿ ಅಂತೇಳಿ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟು ವಾಪಸ್ ಬಂದ್ವಿ. ಈಗ ಸ್ವೀಟ್ ನಮ್ಮ ಅತ್ತೆ ಹೆಂಗಿದ್ರು ಮಾಡಿಲ್ಲ, ಅದಕ್ಕೆ ನಾನೇ ತರಿಸ್ಬಿಟ್ಟೆ. ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ತಿನ್ನಕ್ಕೆ ನೀನು ಮಾಡಿಲ್ಲ ತಾನೇ, ಸುಮ್ಮನೆ ತಿಂತೆ ಇಳಿಸ್ಕೊ ಇವಾಗ ಸುಮ್ಮನೆ. ಈ ಜೊತೆ ಖಾರನೂ ಏನಾದ್ರು ತರಿಸಿದ್ರೆ ತಿನ್ಬೋದಾಗಿತ್ತು. ತಿನ್ನೋದು ಎಡಗೈ ತಿನ್ನು, ಸರಿ ಹೋಯ್ತದೆ. ಎಡಗೈ ನಾವೇನಾರು ಚಿಕ್ಕವರಿದ್ದಾಗ ಹಾಲ್ಗೆ ಏನಾರು ನೆಂಚ್ಕೊಳಕ್ ಕೊಡಿ ಅಂದ್ರೆ ಡೈಲಾಗ್ ಹೇಳೋರು, ಎಡಗೈ ನೆಂಚ್ಕೊ ಅಂತ. ಹಂಗೆ ನೆಂಚ್ಕೊ. ಈಗ ನನ್ಗಿಂತ ಮುಂಚೆನೆ ತಿನ್ನಲ್ಲ ಅಂದೋ ತಿಂತವ್ರೆ. ಮುಚ್ಚು, ಯಾಕೆ ಬೇಡಾಳಿದ್ದು? ತಿನ್ನು ತಿನ್ನು ತನ್ಸ್ಬಿಟ್ಟಿದ್ದೀನಿ, ತಿನ್ನು. ಇನ್ನೇನು ನಾನು ಬೇಡಾಡದ್ನ? ಇದು ಸುಳ್ಳನ್ನೇ ನಮ್ಮ ಅತ್ತೆಗೋಸ್ಕರ ನಾನು ನಿಜ ಅಂತ ಒಪ್ಕೊಂಡು. ಒಳ್ಳೆ ಆಯ್ತು ಬಿಡು. ಏನೀಗ ಅವ್ರು ತಿನ್ನೋದು ಹೆಚ್ಚ, ನಮ್ ಬೇಡ್ಕೊಳ್ಳೋದು ಹೆಚ್ಚ. ಅವ್ರು ತಿನ್ನೋದೇ ಹೆಚ್ಚು, ಪೌಷ್ಟಿಕಾಂಶ ಬೇಕು ದೇಹಕ್ಕೆ. ತಿನ್ಲಿ. ಆಯ್ತು ಬಿಡು, ತಿಂತಾ ಇದ್ದೀನಲ್ಲ. ನ್ಯೂ ಇಯರ್ ಗಿಫ್ಟ್ ನಮ್ಮನೆ ಕೊಡ್ಲಾ? ಕೇಕ್ ಐತೆ ಗಿಫ್ಟು? ಬೇಡ, ನಾನು ನೆನ್ನೆ ತಿಂದೆ. ಎಷ್ಟು ತಂದಿದ್ದೆ ಕೇಕ್ ನೀವು? ನಾವೇನ್ ತಂದಿಲ್ಲಪ್ಪ, ನಾನು 11:30ಗೆ ದಬ್ಬಾಕೊಂಡಿದ್ದೆ. ಮತ್ತೆ ಕೇಕ್ ಟೆಸ್ಟ್ ಇತ್ತಲ್ಲ, ನಿಮ್ ಡ್ಯಾಡಿ ಯಾರು ತಂದಿಲ್ಲ, ಎಲ್ಲ 11ಗೆ ಸ್ಲೀಪ್ ತಿಂದ್ಬಿಟ್ಟು. ಹೌದಾ? ಯಾರು ಹಂಗ ಕೇಕ್ ಕಟ್ ಮಾಡಿಲ್ಲ? ಜೋಶ ಇರ್ಲಿಲ್ಲ ಯಾರಿಗೂ ಇವತ್ತು. ನಿನ್ನೆ ನೈಶಾ 2 ಬೆಕ್ಕಂಗ್ ಕೊಡಕ್ಕೆ ಚಿಕನ್ ಅಂಗಡಿಗೆ ಹೋಗಿ ಕೇಳ್ಕೊಂಬಂದ್ವಿ. ಏನಂದ್ರು? ಫೋನ್ ನಂಬರ್ ಇಸ್ಕೊಂಡವ್ರು, ಬೇಕಂದ್ರೆ ಹೇಳ್ತಾರಂತೆ. ಕೊಡ್ರಪ್ಪ ಓಲೆ, ಅದೆಲ್ಲೋ ಹೋಗೋ ಬದಲು ಅದೇ ನಿಮ್ಮ ಮಮ್ಮಿಗೆ ಬಂದು ನೋಡು ಒಂದ್ಸರಿ ಅಂದ್ರೆ ಅತ್ತೆ ಇವಾಗೂ ಎದುರ್ಕತೈತಿ. ನಿಂಗೆ ಆಚೆಲಿ ಆಡ್ಬಿಡಬ್ಬ. ಅತ್ತೆ ಇದು ಪ್ಯೂರ್ ನಾಟಕ. ಇದು ಮೆಟ್ಲತ್ತಕ್ಕಾಗಲ್ಲ, ಬರಲ್ಲ, ಪ್ಯೂರ್ ನಾಟಕ. ಸೊಂಟ ನೋವು ಬರುತ್ತೆ, ಕಾಲ್ ನೋವು ಬರುತ್ತೆ. ಬಾ, ನಿಮ್ 2nd ಫ್ಲೋರ್ ಹತ್ತ ಇಲ್ಲ. ಈಗ ನಮ್ಮ ಅತ್ತೆ ಬರ್ತಾರೆ ಗೈಸ್, ನಮ್ಮ ಅತ್ತೆಗೆ ಆ ಬೆಕ್ನ ನಾನು ತೋರಿಸ್ತೀನಿ. ಅವ್ರು ಇರ್ಲಾಕೊಂಡು ಹೋಗಿ ಅವ್ರು ಹೊಂಟಾಗಿರ್ತಾರೆ. ನಿಂಗೆ ಯಾಕೆ ಕುರು, ಅವ್ರು ನನ್ನ ಪೆಟ್ಟಿಗೆ ಇಕ್ಕಿದೀನಿ, ಬಾ. ಜಾಸ್ತಿ ಬೇಡ. ಆಯ್ತಪ್ಪ. ಕರಿಯಾ ಇವನು ಅಂಬರೀಷನ್ ಉಲಿತಾವನೆ. ಓನೇ ಅಮ್ಮ ಕಚ್ಚಿಸ್ಬಿಟ್ರೆ ಅಲ್ಲಡಿ. ಏಯ್ ಸುಮ್ಮನೆ ಇರ್ರಿ, ಎಲ್ಲ ಸೇರಿ ಕಚ್ಚಿಸ್ಬಿಟ್ಟು ನಮ್ಮ ಅಕ್ಕ ಬಂದು ನುಳ್ಚಾಕ್ಬಿಟ್ಟು ಅವಾಗಿಂದ. ಏನ್ರಪ್ಪ ಇವಳು ಮಮ್ಮಿ,
ಇವರು ಮಕ್ಕಳು, ಅವನು ಕರಿಯ ಇವನ್ ಹಸ್ಬೆಂಡ್ ಇರ್ಬೋದು, ನಮಗ್ ಗೊತ್ತಿಲ್ಲ. ತಗ ಸ್ಟಾರ್ಟ್. ಈ ನಾಟಕ ಆಡ್ಬೇಡ ನೀನು. ನಿಂಗೆ ಯಾವಾಗ ಬಿಸ್ಕೆಟ್ ಹಾಕ್ತಿದ್ದಾನೆ, ಸ್ವಲ್ಪ ಸಣ್ಣವನಲ್ವ ಯಾಕೋ ಅವನಿಲ್ಲ ತುಂಬಾ ನಾಟಕ ಆಡಿ ಎನರ್ಜಿ ಆಗ್ತಾನ ಅವನು. ಅದಕ್ಕೆ ದೊಡ್ಡ ಪೇಡ್ ಆರ್ಟಿಸ್ಟ್ ಅವನು. ಗೊತ್ತಿರೋದು ನೋಡಿ ಎಲ್ರು. ಏಯ್ ಹೋಗ್ರಪ್ಪ, ಏನಿಲ್ಲ ಹೋಗ್ರಿ, ಏನಿಲ್ಲ. ಆಮೇಲೆ ಇನ್ನ ಹಾಕ್ತೀನಿ. ಈ ಉಳಿಸ್ಕೊತಾರಲ್ಲೇ ಬಾರತ್ತೆ, ಅವ್ರು ಬರಲ್ಲ. ನಂಗೆ ಕಳ್ಸೋದು ಗೊತ್ತು. ಬಾ ನಮ್ಮ ಅತ್ತೆ ನೋಡು, ಯಾರೋ ಸನ್ಮಾನ ಮಾಡ್ಸ್ಕೊಂಡ್ ಬಂದಿರೋರ್ ತರ ಹೇಳ್ಸಿದ್ದ. ಹೊಟ್ಟೆ ನಿಂತ್ಕೊಂಡಿದ್ದೀನಿ. ಮರ್ಯಾದೆ ಇಲ್ವೇನೆ? ಎಷ್ಟು ಜನ ನಿಲ್ತೀಯ? ಈಗಲೇ 4 ಜನ. ಆಕ್ಚುಲಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದಕ್ಕೆ ನಮ್ಮ ಮತ್ತೆ ಬೈತು. 4 ಜನ ನಿಕ್ಕೊಂಡಿ ಇಲ್ಲೇ ಕಣ್ಮುಂದೆ ಅವ್ರೆ. 4 ಜನ, ಇನ್ನೂ ಒಂದು 4 ಜನ. ಇವಳೆ ತಿಕ್ಲಿ ತಿಕ್ಲ ಮಮ್ಮಂಗ್ ಬುದ್ಧಿ ಮಮ್ಮಿನೇ ತಿಕ್ಲಿ ಅಲ್ಲ, ಚಪ್ಪಲಿ ಕಡಿಯೋದು ಮಕ್ಳಿಗೆ ಹೇಳ್ಕೊಟ್ಟವಳೆ ಅವಳು. ಅವ್ನು ಡಿಗ್ನಿಫೈಡ್ ಆಕ್ಟರ್ ಅವನು. ನನಗೆ ಶಿಸ್ತು ಮುಖ್ಯ. ಅವ್ರಿದಾರ ಇಲ್ವೋ ಗೊತ್ತಿಲ್ಲ, ನೋಡೋಣ. ಲೈಟು ಮೈಕ್ ಇಕ್ಕೋ, ಮೈಕ್ ಇಲ್ಲ ಇದೆ ಬಿಡು. ಬೇರೆ ಕರಿಬೇಡ ಸುಮ್ಮನೆ. ಏ ಇಲ್ಲ ಅವ್ರೆ, ಭಾರತೆ ಮಲಗವ್ರೆ. ಇಲ್ಲೇ ಮಲಗವ್ರೆ, ಪೆಟ್ಟಿಗೆಯಲ್ಲಿ ಮಲಗವ್ರೆ. ಓಹೋ, ಚಿಂತಾಮಣಿ ಚಿಂತಾಮಣಿ ಅವಳು ನೋಡೆ ಪಾಪವಿದ. ಹಾಯ್ ಕರೀಮ್ಸ್, ಹಾಯ್. ಅಣ್ಣ ತಂಗಿನೋ, ಅಕ್ಕ ತಮ್ಮನ, ಅಣ್ಣ ಅಣ್ಣನೋ ನಂಗೆ ಗೊತ್ತಿಲ್ಲ. ಅಣ್ಣ ಇವನ್ ಅಣ್ಣ, ಅದು ಗೊತ್ತು. ಬೇಬಿಗೆ ಅದು ಸ್ವಲ್ಪ ಪುಕ್ಲು ಜಾಸ್ತಿ, ನಿಮ್ಮನೆ ತರ. ಫೋನಲ್ಲಿ ನೋಡಿ ಎಷ್ಟು ದೊಡ್ಡವ್ರ ತರ ಕಾಣ್ತಾರೆ. ಪಕ್ಕಾ ಇಂಗ್ಲಿಷ್ ಫಿಲಮ್, ಹಾರರ್ ಫಿಲಮ್ ಅಲ್ಲಿ ಬರೋ ಆಕ್ಟರ್. ಕಿಂಡಿನ ಕನಕನ ಕಿಂಡಿ, ಅಲ್ಲಿಂದಾನೇ ನಾವು ಫುಡ್ ಹಾಕೋದು. ನೈಟ್ ಚಳಿ ಆದ್ರೆ ಮಲ್ಕಳ್ಳಿ ಅಂತ ಹಾಕಿದೀವಿ. ಡೋಂಟ್ ವರಿ, ನಿಮ್ಗೊಂದು ಚಿಕನ್ ಅಂಗಡಿ ನೋಡ್ಕಿದೀವಿ. ಡೈಲಿ ಚಿಕನ್ ತಿನ್ಕೊಂಡು ನಮ್ಮನೆ ಅವ್ನು ಬಂದ. ಓ ಮೈ ಗಾಡ್, ಇವ್ರ ಮೇಲೆ ಹೇಗಿರ್ತಾನ? ಅಲ್ಲಿ ಹೇಗಿರ್ತಾನೆ. ಅವ್ರಂದ್ರೆ ಭಯ, ಅವನ್ನ ನೋಡಿ ಭಯ. ನಮ್ಮ ಮನೆ ಅವನಿಗೆ ಇವನ್ನ ನೋಡಿ ಕಲರ್ ಇರೋದ್ ನೋಡಿ ಭಯ. ಇಲ್ಲಿ ಎತ್ತಾನೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಬರ್ತಾನೆ. ಅಮ್ಮ ಎತ್ಕೊಡ್ಲಾ? ನಮ್ಮ ಅತ್ತೆಗೆ ಫುಲ್ ಎತ್ಕೊಡ್ಲಾ? ಅವಳನ್ನೇ ಎತ್ಕೊಪ್ಪಿ. ಮೈಕ್ ಇಟ್ ಮಾತಾಡು. ಪೆದ್ದು ಸಿಗಲ್ಲ, ಅವಳು ಅಲ್ಲೇ ಹಾರ್ಟ್ ಅಟ್ಯಾಕ್. ಮೈಕ್ ಇದೆ ಮಯ. ಪೆದ್ದುಸ್ ಎತ್ಕೊಂಡ್ರೆ ಹಾರ್ಟ್ ಅಟ್ಯಾಕ್. ಹೌದಾ? ಅವ್ಳು ಪುಕ್ಲಿ ಓಡೋಗ್ಬಿಡ್ತಾಳ. ಟ್ರೈ ಮಾಡ್ತೀನಿ ಇರ್ಕೊ. ನಮ್ಮ ಅತ್ತೆ ತಗೊಂಡು ಹೋದ್ರಪ್ಪ. ಅವನೆಲ್ಲ ಕರಿಯ? ಅವ್ನು ಎತ್ಕೊಂಡಿದ್ ನೋಡು ಹೊಂಟದ. ಅಲ್ಲ ಇವ್ ಎಲ್ಲಿ ಬಂದ? ಎತ್ಕೊಟ್ಟೆ ನಾನೇ. ನಮ್ಮ ಅತ್ತೆಗೆ ಅವ್ರ ಮನೆ ಚೂಬಿ ನೆನ್ಪಾಗ್ಬಿಟ್ಟವಳೆ. ಹೆಣ್ಣಿದು ಹೆಣ್ಣ ಸುಮ್ನಿರವ. ಸ್ವಾಮಿ ಅಮ್ಮ 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 ಸ್ವಾಮಿ ಅಮ್ಮ ಪಾಪ ಎಲ್ಲ ದಾರಿ ತಪ್ಪ ಬಂದ್ಬಿಟ್ಟುವ ಬಿಟ್ಬಿಟ್ಟು ವಾಸನೆ ಹಿಡ್ಕೊಂಡ್ ಬಂದ್ಬಿಟ್ಟು. ಹೌದಾ? ಬರಪ್ಪ ಕರಿ. ಅರ್ಥ ತಂಗಿನ ಎತ್ಕೊಂಡ್ಬಿಟ್ಟಿದ್ದೀರಾ. ಬರಪ್ಪ ಚಿನ್ನ, ಈರುಳ್ಳಿ ಬುಟ್ಟಿ ಬಾ. ಈರುಳ್ಳಿ ಬುಟ್ಟಿ ಒಳಿಕ ಮನೆ ಒಳಗ್ ಬಂದ್ರೆ ಅಲ್ಲೇ ಮಲ್ಗೋದು. ಅದೊಂಚೂರು ಹಳ್ಳ ತರ ಐತಲ್ಲ. ಇವಳು ಎದ್ರಕತ್ತಾಳ ಕಣೆ ವೇದ, ಕಚ್ಕೊಂಡ್ಬಿಟ್ಟವಳು ನೋಡು. ಎದ್ರಕತ್ತಾಳ ಇವಳು. ಹೆಂಗೆ ಸೆಕ್ಸಿ ಬಾಯ್. ಓನೆ ಕರಿ ನಿಮ್ಮ ಹೆಸರು? ಯಪ್ಪ, ಕತ್ಲೆ ಮನೆಗ್ ಬೆಳಕೆ ಬೇಡ ಕಣ ನೀನಿದ್ರೆ. ಕರೀಂ ಕರೀಂ ಮೂತಿ ತೋರ್ಸು. ದಾರಿ ತಪ್ಸ್ಕೊಂಡ್ಬಿಟ್ಟ. ಬೇಡ ಇವ್ರು ಹಾಕೈತೆ. ಓ ರನ್ನಿಂಗ್ ರೈಸು. ಇವನು ಸ್ವಲ್ಪ ಕೊಳೆ ಆದಂಗ ಅವನಲ್ವೇನೆ? ಕೊಳೆವನೇ, ಅದು ಕೂದಲೆಲ್ಲ ರಫ್ ಆಗ್ಬಿಟ್ಟದೆ. ಚಿನ್ನಮೋರಿ ಟಾರ್ಚ್ ಸೆಕ್ಸಿ ಬಾಯ್. ಉಗ್ಗ ಇದು ಉಗ್ಗ. ನೀನ್ ಮುಸುಡಿ ನೋಡಕ್ಕೆ ಇಲ್ಲ. ಹೆಂಗಿದ್ದಾರೆ ಅತ್ತೆ? ಇವ್ರನ್ನೆಲ್ಲ ನೋಡಿದ್ರೆ ಎಲ್ಲಿ ಎತ್ಕೊಂಡ್ ಬಂದ್ಬಿಡ್ಬೇಕು ಅಂತ ಅನ್ಸ್ಬಿಡುತ್ತೆ ಅಂತ ನೆನ್ನೆಯಿಂದ ಮನೆಗ್ ಬರದೇ ಐತಂತೆ. ಅವ್ನ ತಂಗಿ ಹೊಂಟೋದ್ಲಿರು ಡ್ಯಾಡಿ, ನೋಡ್ಕೊ ಬರ್ತದ ತಂಗಿ. ಕಾಣ್ತಾನೆ ಇಲ್ಲ ಕಣಕ್ಕೆ, ಯಾವ್ದೋ ಗೊಂಬೆ ಹೋದಂಗ ಐತ್ ನೋಡಿ. ಇಲ್ಲಿಗೆ ನಮ್ಮ ಅತ್ತೆ ಲವ್ ಸ್ಟೋರಿ ನಾನು ಎಂಡ್ ಮಾಡ್ತಾ ಇದ್ದೀನಿ. ಅಪ್ಪ ನಿಮಿಷ ಇರಪ್ಪ. ಇಲ್ಲಿಗೆ ನಮ್ಮ ಅತ್ತೆ ಲವ್ ಸ್ಟೋರಿನ ಈ ಬಂದೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೀವು ಏನಾದ್ರೂ ಇಲ್ಲೇ ಇದ್ರೆ ಮುಂದಿನ ಬ್ಲಾಗಲ್ಲಿ ನಾನು ಅವ್ರನ್ನ ತೋರಿಸ್ತೀನಿ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.